ಗೆಲ್ಲುತ್ತೇನೆ ಎಂಬ ನಿರ್ಧಾರ ನಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ನಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ. ಜ್ಞಾನಬಲ, ಸತತ ಪ್ರಯತ್ನ, ದೃಢ ನಿರ್ಧಾರ, ಕಠಿಣ ಪರಿಶ್ರಮಗಳು ನಮ್ಮನ್ನು ಬೃಹತ್ ಗುರಿಯತ್ತ ಸಾಗಿಸಬಲ್ಲವು. ಇಂದಿನ ಪಥಸಂಚಲನ, ಪಾರಿತೋಷಕಗಳ ಅನಾವರಣ, ಕ್ರೀಡಾಪಟುಗಳ ಹುಮ್ಮಸ್ಸು ನೋಡಿದ ನನಗೆ ಇನ್ನೊಮ್ಮೆ ಕ್ರೀಡಾಪಟು ಆಗಬೇಕೆನಿಸುತ್ತಿದೆ ಎಂದು ಉದ್ಯಮಿ ಆನಂದ್ ಭಟ್ ಹೇಳಿದರು. ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರ ಸಹಯೋಗದಲ್ಲಿ ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ್ ಮಹಾವಿದ್ಯಾಲಯಗಳ 72ನೇ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಅದ್ಭುತವಾದ ಕ್ಷಣ ಇವತ್ತು. ಪಥಸಂಚಲನ, ಈ ಟ್ರಾಫಿಗಳ ಅನಾವರಣ, ಇದನ್ನೆಲ್ಲ ನೋಡಿದಾಗ ನನ್ಗೇನ್ ಅನಿಸ್ತು ಅಂದ್ರೆ, ನಾನು ಇನ್ನೊಮ್ಮೆ ಯಾಕೆ ಅಥ್ಲೀಟ್ ಆಗಬಾರ್ದು ಅನಿಸ್ತು. ಯಾಕಂದ್ರೆ ಎಲ್ಲರಿಗೂ ಸಾಧನೆ ಮಾಡುವಂತ ಒಂದು ಅಥ್ಲೀಟ್ ಆಗೋದು ಸಾಧ್ಯವಿಲ್ಲ. ಫೋಕಸ್ ಬೇಕು, ಪ್ರಯತ್ನ ಬೇಕು, ಅದೇ ತರ ಟ್ರೈನಿಂಗ್ ಬೇಕು, ಒಂದೇ ಒಂದು ಗುರಿ ಇರಬೇಕು. ಆವಾಗಲೇ ನಾವು ಒಂದು ಅಥ್ಲೀಟ್ ಆಗೋದು ಸಾಧ್ಯ. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಕಾರ್ಯದಲ್ಲಿ ನಾವು ಸಫಲರಾಗಬೇಕೆಂದರೆ ಅದರ ಕಡೆಗೆ ನೇರ ಗಮನ, ಗುರಿ ಮತ್ತು ಯೋಗ್ಯ ತರಬೇತಿ ಇರಬೇಕು. ಕಾಲೇಜು ದಿನಗಳಲ್ಲಿ ಚೆಸ್ ಆಟಗಾರನ ನನಗೆ ನಮ್ಮೂರು ಹೊನ್ನಾವರದಲ್ಲಿ ನಡೆದ ವಿಶ್ವವಿದ್ಯಾಲಯ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರತಿನಿಧಿಸಲು ಸಾಧ್ಯವಾಗಲಿಲ್ಲ. ಈ ಕೊರಗು ಇಂದು ಹೊನ್ನಾವರದಲ್ಲೇ ನಡೆಯುತ್ತಿರುವ ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸುವ ಮೂಲಕ ಪೂರೈಕೆಗೊಂಡಿದ್ದು ಸಂತಸ ತಂದಿದೆ. ನಮ್ಮ ಜೀವನದ ತೊಂದರೆಗಳು ನಮ್ಮ ಸಾಧನೆಗೆ ಅಡ್ಡಿಯಾಗಬಾರದು. ಕಷ್ಟಗಳನ್ನು ಹಿಮ್ಮೆಟ್ಟಿ ಜೀವನದಲ್ಲಿ ಪ್ರಕಾಶಮಾನವಾಗಿ ಬೆಳಗಿರಿ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿಯವರು ಮಾತನಾಡಿ, 72ನೇ ಕ್ರೀಡಾಕೂಟವು ನನ್ನ ಕ್ಷೇತ್ರದಲ್ಲಿ ಆಯೋಜನೆಗೊಂಡಿರುವುದು ನನಗೆ ಸಂತಸ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸಿದೆ. ನನ್ನ ಕ್ಷೇತ್ರದಲ್ಲಿರುವ ಉತ್ತಮ ಜನರ ಇಂತಹ ಉತ್ತಮ ಕಾರ್ಯಗಳಿಂದ ನನಗೆ ಜನಪ್ರಿಯತೆ ಬರುತ್ತಿರುವುದು ನನ್ನ ಭಾಗ್ಯ. ಶಾಸಕರಾದವರು ದಿನವಿಡೀ ಹಲವು ಕಾರ್ಯಕಲಾಪಗಳನ್ನು ನಿರ್ವಹಿಸಬೇಕಾಗುತ್ತದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ 25ರಿಂದ 30 ಲಕ್ಷ ಬಜೆಟ್ಟಿನ ಇಂತಹ ಬೃಹತ್ ಕ್ರೀಡಾಕೂಟವನ್ನು ಆಯೋಜಿಸಿದ ಸಂಘಟಕರ ಸಾಧನೆ ಶ್ಲಾಘನೀಯ ಎಂದರು. ಕ್ರೀಡಾಕೂಟವನ್ನ ನನ್ನ ಕ್ಷೇತ್ರದಲ್ಲಿ ಆಯೋಜನೆ ಮಾಡೋದಕ್ಕಾಗಿ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಇವರಿಗೆ ಸಹಕಾರವನ್ನು ನೀಡಿದಂತ ಎಲ್ಲರಿಗೂ ಹೃದಯಪೂರ್ವಕವಾದಂತ ಒಂದು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಬಂದ ತಕ್ಷಣ ಹೇಳಿದ್ರು ಜನಪ್ರಿಯವಾದಂತ ಶಾಸಕ ಅನ್ನುವಂಥದ್ದಲ್ಲಿ ಕೆಲಸ ಮಾಡುವವರು ಇವರು, ಹೆಸರು ಜನಪ್ರಿಯತೆ ಹೆಸರು ಬರೆದು ನಮ್ಗೆ ನೋಡಿ, ಅದು ಒಂದು ಭಾಗ್ಯ. ಯಾಕಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲಿ ನಿಮ್ಮಂತ ಒಳ್ಳೊಳ್ಳೆಯ ಜನ ಇದ್ದಾರಲ್ಲ, ಅದು ನನ್ನ ಪುಣ್ಯ ಅನ್ನುವಂಥದ್ದನ್ನ, ನೀವು ಮಾಡುವ ಕೆಲಸಕ್ಕೆ ನನಗೆ ಗೌರವ ಸಿಗ್ತಾ ಇದೆ ಅನ್ನುವಂಥದ್ದು. ಹೊನ್ನಾವರ ಅರಣ್ಯ ಇಲಾಖೆಯ ಉಪಸಂರಕ್ಷಣಾಧಿಕಾರಿ ಯೋಗೇಶ್ ಸಿಕೆ ಮಾತನಾಡಿ, ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಪ್ರತಿ ಕ್ರೀಡಾಪಟುವು ತಮ್ಮದೇ ಮನೋಸಂಕಲ್ಪ ಮತ್ತು ಗುರಿಯನ್ನು ಇಟ್ಟುಕೊಂಡು ಪ್ರತಿದಿನ ನಿರಂತರ ಸಕಾರಾತ್ಮಕವಾದ ಪ್ರಯತ್ನವನ್ನು ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂದರು. ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇಂದ ಭಾಗವಹಿಸಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನ ಇಟ್ಕೊಳ್ಳಿ. ಈಗ ಸಹನಕುಮಾರಿ ಮೇಡಮ್ ಅವರು ಹೇಳಿದ ರೀತಿ ಎಲ್ಲರನ್ನೂ ಕೂಡ ಒಂದು ಟಾರ್ಗೆಟ್ ಇಟ್ಕೊಂಡು ಎವ್ರಿ ಡೇ ನಿರಂತರವಾಗಿ ನೀವು ಪ್ರಯತ್ನ ಪಟ್ಟು ಪಾಸಿಟಿವಿಟಿ ಮತ್ತೆ ಆ ಶಿಸ್ತನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಯಾವ ಕ್ಷೇತ್ರದಲ್ಲಿ ಏನನ್ನಾದ್ರೂ ಸಾಧಿಸಬಹುದು. ಈ ಒಂದು 3 ದಿನಗಳ ಕ್ರೀಡಾಕೂಟದಲ್ಲಿ ತಾವು ಒಳ್ಳೆ ಪರ್ಫಾರ್ಮೆನ್ಸ್ ನ ನೀಡಿ ಮತ್ತೆ ನಿಮ್ಮ ಕಾಲೇಜುಗಳಿಗೆ ಒಂದು ಯಶಸ್ಸನ್ನು ತಂದು ಕೀರ್ತಿಯನ್ನು ನೀವು ಹೆಚ್ಚಿಸಿ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಹನಾ ಕುಮಾರಿ ಮಾತನಾಡಿ, ಎಲ್ಲ ನಾಯಕರ ಕೈ ಜೋಡಿಸುವಿಕೆಯಿಂದ ಈ ಕ್ರೀಡಾಕೂಟವು ಯಶಸ್ವಿಯಾಗಿದೆ. ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯಿಂದ ಪಾಲ್ಗೊಂಡು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿ ನಿಮ್ಮ ಗೆಲುವು ಮತ್ತು ಸಾಧನೆಯನ್ನು ಕಾಯ್ದುಕೊಳ್ಳಿ. ಪೌಷ್ಟಿಕ ಆಹಾರ, ಉತ್ತಮ ಆರೋಗ್ಯದ ಕಡೆಗೆ ಪ್ರಾಮುಖ್ಯತೆ ಕೊಟ್ಟು ಪದಕ ಗೆಲ್ಲಬೇಕೆಂಬ ಸಂಕಲ್ಪ ಮಾಡಿದಾಗ ಯಶಸ್ಸು ನಿಮ್ಮದಾಗುತ್ತದೆ ಎಂದರು. ಈ ಒಂದು ಕಾಂಪಿಟ್ ನಾವು ಯಾವಾಗ ನಾವು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರ್ತೀವಿ, ಸೊ ಅದನ್ನ ನೀವು ಕಾಯ್ಕೊಂಡು ಹೋಗಿ. ಯಾಕಂದ್ರೆ ಈಗ ನೆಕ್ಸ್ಟ್ ಕಾಂಪಿಟೇಷನ್ ಬರುವುದು ಇನ್ನು ಡಿಸೆಂಬರ್ 8ರಿಂದ ಜಾನ್ವರಿ 8 ತನಕ ಆಲ್ ಇಂಡಿಯಾ ಯೂನಿವರ್ಸಿಟಿ ಇರೋದು. ಅದನ್ನು ನೀವು ಕಾಯ್ಕೊಂಡು ಹೋಗಿ. ಯಾಕಂದ್ರೆ ಹೆಲ್ತ್, ವೆಲ್ತ್ ಅಂಡ್ ನ್ಯೂಟ್ರಿಷನ್ ಎವ್ರಿಥಿಂಗ್ ಯು ಹ್ಯಾವ್ ಟು ಟೇಕ್ ಪಾರ್ಟ್. ಸೊ ನೀವು ಯಾವಾಗ ಅದನ್ನು ಕರೆಕ್ಟ್ ಆಗಿ ಮನಸ್ಸಲ್ಲಿ ಇಟ್ಕೊಂಡು ಅದು ಆಲ್ ಇಂಡಿಯಾ ಯೂನಿವರ್ಸಿಟಿ ನಾನು ಮೆಡಲ್ ಬರಲೇಬೇಕು, ಪ್ರಯತ್ನ ಪಡಬೇಕು, ಇದೆಲ್ಲ ನೀವು ನಿಟ್ಟಿನಿಂದ ಮಾಡಿದ್ರೆ ಮಾತ್ರ ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲ್ ಆಗ್ತೇವೆ. ಅದು ಇನ್ನೂ ಒಳ್ಳೆ ಮಟ್ಟದಲ್ಲಿ ಸಹ ನಾವು ಮಾಡ್ಬೋದು. ಸೊ ಇದಕ್ಕಾಗೋಸ್ಕರ ನಿಮ್ಮ ತರಬೇತಿದಾರರು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಫಾಲೋ ಅಂಡ್ ಸ್ಟಿಕ್ ಟು ದಟ್ ಅಂಡ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಪೋರ್ಟ್ಸ್. ಸೊ ದಟ್ಸ್ ವಾಟ್ ಐ ಜಸ್ಟ್ ಲೀಡ್ಸ್ ಟು ಒಲಿಂಪಿಕ್ಸ್. ಎಸ್ಡಿಎಂ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕ್ರೀಡಾ ವಿಭಾಗದ ಅರವಿಂದ ಕರಿಬಸವನಗೌಡ್ರ, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ತರಬೇತುದಾರ ವಸಂತ ಜೋಗಿ, ದೈಹಿಕ ಶಿಕ್ಷಣ ವಿಭಾಗದ ಭಾರತಿ ಗಾಣಿಗೇರ, ಹೊನ್ನಾವರ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿ ರಾಜೇಶ ಭಂಡಾರಿ, ಉದ್ಯಮಿ ಖಲೀಲ್ ಶೇಖ್, ಕ್ರೀಡಾಕೂಟದ ಸಂಘಟನಾ ಕಾರ್ಯದರ್ಶಿ ಆರ್ಕೆ ಮೇಸ್ತಾ, ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿ ಕಾರ್ತಿಕ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಗದಗ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆಯ 700ಕ್ಕೂ ಹೆಚ್ಚು ಕ್ರೀಡಾಪಟುಗಳಿಂದ ಪಥಸಂಚಲನ ನಡೆಯಿತು.
ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷ ಡಾಕ್ಟರ್ ಎಂಜಿ ಹೆಗಡೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪನ್ಯಾಸಕ ವಿನಾಯಕ ಭಟ್ ಬಿಂದು ಅವಧಾನಿ ನಿರೂಪಿಸಿದರು. ಐಕ್ಯುಎಸಿ ಸಂಯೋಜಕ ಡಾಕ್ಟರ್ ಸುರೇಶ್ ಎಸ್ ವಂದಿಸಿದರು. ಈ ಸಮಯದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಹಲವಾರು ನೂತನ ದಾಖಲೆಗಳು ದಾಖಲಾದವು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.